ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನ್ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳ ಸಾಫ್ಟಾಗಿ ಬರುವಂತಹ ನಾನ್ ಇದು 4 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪು ಕರ್ಡ್ಸ್ ತೊಗೊಂಡಿದ್ದೀನಿ. ಕರ್ಡ್ಸು ಸ್ವೀಟ್ ಇದ್ದರೆ ಒಂಚೂರು ಲೈಮ್ ಹಾಕ್ಕೋಬೇಕಾಗತ್ತೆ. ಆ ಕರ್ಡ್ಸ್ಗೆ ಏನು ಮಾಡ್ತಾಯಿದ್ದೀನಿ, 1 ಟೀ ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಮತ್ತು ಆಯಿಲು 4 ಕಪ್ಸ್ಗೆ 4 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಹಿಟ್ಟಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪಿಂಚ್ ಅಂತ ಹೇಳ್ಬೋದು ಸೋಡಾ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಲೈಮ್, ಹುಳಿ ಮೊಸರಿದ್ರೆ ಲೈಮ್ ಬೇಕಾಗಲ್ಲ, ಏನಾದರೂ ಸ್ವೀಟಾಗಿದ್ದರೆ ಸ್ವಲ್ಪ ಲೈಮ್ ಹಾಕ್ಕೊಳ್ಳಿ, ಆವಾಗ ಫರ್ಮೆಂಟಾಗಿ ಚೆನ್ನಾಗಾಗತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಇದು ಕ್ವಾಂಟಿಟಿ ಆಫ್ ಕರ್ಡ್ಸ್ ಎಷ್ಟು ಗಟ್ಟಿ ಇರುತ್ತೆ, ತೆಳು ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನಾನ್ ಕಲಿಸೋದು. ಸೊ 4 ಕಪ್ಪಿಗೆ 1 ಕಪ್ಪು ಬೇಕಾಗತ್ತೆ. ಇದು ಸ್ವಲ್ಪ ಗಟ್ಟಿ ಮೊಸರಿದೆ. ನೀವು ಮನೆಯಲ್ಲೇ ಮಾಡಿರೋ ಮೊಸರು ಸ್ವಲ್ಪ ತೆಳುಗಿತ್ತು ಅಂದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಪ್ರಪೋರ್ಷನ್ನು. ಮತ್ತು 1/4 ಕಪ್ ಕೋರಿಯಂಡರ್ ಲೀವ್ಸ್ನೂ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನ್ ಮಾಡಿದಾಗ ಮಧ್ಯ ಹಸಿರಿಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು. ಈಗ ನೋಡಿ, ನಾನು ಇದನ್ನು ಯಾವ ರೀತಿ ಕಲಿಸೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ. ಕರ್ಡ್ಸ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಏನಾಗುತ್ತೆ, ಒಂದು ನಾನು ಚೆನ್ನಾಗಿ ಬಂದುಬಿಟ್ರೆ ನಿಮಗೆ ಮಾಡೋದು, ಯಾವುದೇ ಒಂದು ನಾರ್ತ್ ಇಂಡಿಯನ್ ಕರಿಗಳಿಗೆ ಈ ನಾನು ಉಪಯೋಗಿಸ್ಕೋಬೋದು. ಪನ್ನೀರ್ ಪೀಸ್ ಕರಿ, ಪನ್ನೀರ್ ಬಟರ್ ಮಸಾಲ, ಹಾಗೆ 1 ಕಪ್ಪು ಕರ್ಡ್ಸ್ ಅಂತೂ ಹಾಕ್ತೀರಾ ನೋಡಿ ಹೀಗೆ. ಇನ್ನು ಮಿಕ್ಕಿದ್ದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ನೀವು ಉಪಯೋಗಿಸ್ಬೋದು ಎಷ್ಟು ಬೇಕು ಅಂತ. ಕರ್ಡ್ಸ್ ಮಾತ್ರ 1 ಕಪ್ ಹಾಕೊಳ್ಳಿ. ಈ ಚಪಾತಿ ಹದಕ್ಕೆ ನೀವು ಕಲಿಸ್ಕೊತೀರ. ಈಗ ನಾವು ನನ್ನ 6 hours to 8 hours ಈ ಥರ ಇಟ್ಟಾಗ ಈಗೇನಾಗುತ್ತೆ ನೋಡಿ, ಆಲ್ಮೋಸ್ಟ್ 1.5 times ಆಗಿದೆ. ಈಗ ಅದನ್ನು ನಾನು ಉಂಡೆ ಮಾಡಿಕೊಂಡು ಹೆಂಚ್ ಮೇಲೆ ಮಾಡಿಬಿಡ್ತೀನಿ. ನಾನು ಓವನ್ನು ಆ ಥರ ಏನು ಬೇಕಾಗಿಲ್ಲ. ಸ್ವಲ್ಪ ತಿಕ್ಕಾಗಿರಲಿ, ಚಪಾತಿ ಒಸೆಯೋಕ್ಕಿಂತ ಸ್ವಲ್ಪ ತಿಕ್ಕಾಗಿರಬೇಕು. ಈ ಥರ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಈಗ ತೊಗೊಂಡು ಹಿಂಗೆ ಎಡಗೈ ಮೇಲೆ ಹಾಕ್ಕೊಂಡು ಇದಕ್ಕೆ ಸುಮ್ಮನೆ ನೀರನ್ನ ಹಿಂಗೆ ಲೇಪನ ಮಾಡ್ಕೋಬೇಕು. ನೋಡಿ ಹೀಗೆ ಹಾಕಬೇಕು. ನೀವು ರಾತ್ರಿ ಮಾಡಬೇಕಾದ್ರೆ ಬೆಳಗ್ಗೆನೂ ಕಲಸಿಟ್ಬಿಟ್ಟು 6 to 8 hours ಬಿಡಿ. ಬೆಳಗ್ಗೆ ಮಾಡಬೇಕಾದ್ರೆ ರಾತ್ರಿನ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡ್ಬೋದು. ಸ್ವಲ್ಪ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಶುರುವಾಗದ್ಮೇಲೆ ನೀವು ಅದನ್ನು ಟರ್ನ್ ಮಾಡ್ತೀವಿ. ನೋಡಿ, ಈಗ ನಾನು ಬಟರ್ ನಾನೇ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಚೆನ್ನ ಮಸಾಲ ಆಗ್ಬೋದು, ಪನ್ನೀರ್ ಪೀಸ್ ಕರಿ ಆಗ್ಬೋದು, ಪನ್ನೀರ್ ಬಟರ್ ಮಸಾಲ, ದಾಲ್ ಮಖಾನಿ, ಯಾವುದಕ್ಕಾದರೂ ನೀವು ಉಪಯೋಗಿಸ್ಬೋದು. ನಾನು ತುಂಬ ಸಾಫ್ಟಾಗಿ ಬರುತ್ತೆ.
ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಥರ ರೆಸಿಪಿಗಳನ್ನ ಕೂಡ ನಾನು ತೋರಿಸ್ತೀನಿ.